ಗೋವಾಗೆ ಬಂದು ಚರ್ಚ್ ನೋಡ್ತೀರಾ, ಬೀಚ್ಗೆ ಹೋಗ್ತೀರಾ, ಮ್ಯೂಸಿಯಂಗೆ ಹೋಗ್ತೀರಾ. ಎಲ್ಲರೂ ಇನ್ಕ್ಲೂಡಿಂಗ್ ನಾನು ಕೂಡ 4 ವರ್ಷ ಮುಂಚೆ ಬಂದಾಗ ನೋಡಲಿಕ್ಕೆ ಮಿಸ್ ಮಾಡಿದಂಥ ಒಂದು ಪ್ಲೇಸ್, ಮಿಸ್ ಮಾಡಲೇಬಾರ್ದಂಥ ಒಂದು ಪ್ಲೇಸ್ ಆಗಿರ್ತದೆ ಅಗಸ್ಟಿನ್ ಟವರ್. ದಿಸ್ ಇಸ್ ದ ಗ್ರೇಟ್ ಅಗಸ್ಟಿನ್ ಟವರ್. ನೋಡಿ, ಇಲ್ಲಿ ಹತ್ತಿರ ಇರೋ ಚರ್ಚಿಗೆ ಹೋಗ್ತೀವಿ, ಆದರೆ ಇಲ್ಲಿಗೆ ಮಾತ್ರ ಬರಲ್ಲ ನಾವು. ಈ ಚರ್ಚ್ ಯಾಕೆ ಈ ಥರ ನೆಲಸಮ ಆಗಿದೆ, ಆ ಟವರ್ ಯಾಕೆ ನೆಲಸಮ ಆಗಿದೆ, ಇದನ್ನೆಲ್ಲ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೇನೆ, ಕೊನೆವರೆಗೂ ನೋಡಿ. ಎಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಪೇಜ್ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಪ್ಲೇಸ್ ಬರುವಂಥದ್ದು ಗೋವಾದಲ್ಲಿರುವ ಓಲ್ಡ್ ಗೋವಾ ಚರ್ಚ್ ಏನಿದೆ ಅದರ ಹತ್ತಿರ ಆಗಿರುತ್ತದೆ. ಇನ್ನು ಗುಂಪಾಗಿ ಇಲ್ಲಿಗೆ ಬರುವ ಪ್ರವಾಸಿಗರು ಯಾಕಾಗಿ ನೆಲಸಮವಾಯಿತು ಈ ಚರ್ಚ್ ಎಂಬ ಚರ್ಚೆ ಬಿಟ್ಟು ಇತಿಹಾಸವನ್ನು ಈ ವಿಡಿಯೋದ ಮೂಲಕ ತಿಳಿಯಿರಿ. ಒಂದು ಕಾಲದಲ್ಲಿ ಏಷ್ಯಾದಲ್ಲಿ ಅತಿ ದೊಡ್ಡ ಚರ್ಚ್ಗಳಲ್ಲಿ ಒಂದಾಗಿದ್ದ ಈ ತಾಣ ಇಂದು ನಮಗೆ ಇತಿಹಾಸದ ಕಥೆಯನ್ನು ಹೇಳುವ ಪಳೆಯುಳಿಕೆಯಾಗಿ ಉಳಿದಿದೆ. ಇದನ್ನು 1602ರಲ್ಲಿ ಅಗಸ್ಟೀನಿಯನ್ ಪಾದ್ರಿಗಳು ನಿರ್ಮಿಸಿದ್ದರು. ಇದು ಸುಮಾರು 46 ಮೀಟರ್ ಎತ್ತರವಿದ್ದ ಭವ್ಯವಾದ ಗೋಪುರವಾಗಿತ್ತು. ಇದು ಇಟಾಲಿಯನ್ ಶೈಲಿಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ಹಾಗೂ ಈ ಸಂಕೀರ್ಣದಲ್ಲಿ ಮೊದಲು 4 ದೊಡ್ಡ ಗೋಪುರಗಳಿದ್ದವು. ಆದರೆ ಇಂದು ಕೇವಲ ಒಂದು ಗೋಪುರ ಮಾತ್ರ ಉಳಿದುಕೊಂಡಿದೆ. ಕಾಲಕ್ರಮೇಣ ನಿರ್ವಹಣೆಯ ಕೊರತೆಯಿಂದಾಗಿ 1842ರಲ್ಲಿ ಚರ್ಚಿನ ಮೇಲ್ಛಾವಣಿ ಕುಸಿಯಿತು. ನಂತರ 1931ರಲ್ಲಿ ಬಹುತೇಕ ಭಾಗಗಳು ನೆಲಸಮವಾದವು. ಇಂದು ಇದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ಇಲ್ಲಿನ ಕೆತ್ತನೆಗಳು ಮತ್ತು ಹಳೆಯ ಕಾಲದ ಇಟ್ಟಿಗೆಗಳ ಗೋಡೆಗಳು ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿಗೆ ಪ್ರವಾಸಿಗಳಿಗೆ ಹೇಳಿ ಮಾಡಿಸಿದಂತಿದೆ. ಈ ತರಹದ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಶಾಕಿ ಟಾಕಿ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಸೈನಿಂಗ್ ಔಟ್, ಬಾಯ್.